ಜಸ್ಟ್ ಇಂಪ್ರೆಸ್ಸಲ್ಲಿ ಇವರು ಒಂದಾಗಿರ್ತಾರೆ. ಅರ್ಥ ನೀವು ಯಾವ ಹುಡುಗಿಗೆ ಜಸ್ಟ್ ಲವ್ ಮಾಡಬೇಕು, ಟೈಮ್ ಪಾಸ್ ಮಾಡಬೇಕು ಅಂತ ಇಂಪ್ರೆಸ್ ಮಾಡಿ ಬೀಳಿಸ್ಕೋತೀರಾ, ಅದು ಯಾವುದೇ ಕಾರಣಕ್ಕೂ ಶಾಶ್ವತವಾಗಿ ಜೊತೆಗಿರಲ್ಲ. ಇದು ನೆನಪಲ್ಲಿ ಇಟ್ಕೊಬೇಕು ನೀವು. ಈಗ ಯಾಕೆ ಇವತ್ತು ಇಷ್ಟು ಬ್ರೇಕಪ್ ಆಗ್ತಿದೆ, ಇಷ್ಟು ಮೋಸ ಆಗ್ತಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಗಿರೋದೇ ಇಂಪ್ರೆಸ್. ಯಾವುದು ರಿಯಾಲಿಟಿ ಮೇಲೆ ಲವ್ ಆಗಿಲ್ಲ. ಈಗ ಎಷ್ಟೋ ಜನ ಸುಳ್ಳು ಹೇಳ್ತಾರೆ, ನಾನು ಹಂಗಿದ್ದೀನಿ, ಬಿಲ್ಡಪ್ ಕೊಡ್ತಾರೆ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅಂತೇಳಿ ಅಂತ ಸುಳ್ಳಿನ ಕಥೆಗಳನ್ನು ಕಟ್ಟಿರ್ತಾರೆ. ಆ್ಯಂಡ್ ಹುಡುಗಿಗೂ ಕೂಡ ರಿಯಾಲಿಟಿ ಗೊತ್ತಿರಲ್ಲ, ಎಲ್ಲೋ ಒಂದು ಕಡೆ ಮ್ಯಾಚುರಿಟಿ ಇರಲ್ಲ. ಈಗ ಏನು ಲವ್ವು ಅಥವಾ ರಿಯಾಲಿಟಿ ಲೈಫ್ ಹೇಗಿರುತ್ತೆ, ಲವ್ ಆದಮೇಲೆ ಆಫ್ಟರ್ ಲೈಫ್ ಹೇಗಿರುತ್ತೆ, ಇದು ಯಾವುದೂ ಕೂಡ ರಿಯಾಲಿಟಿ ಇರಲ್ಲ, ಗೊತ್ತಿರಲ್ಲ. ಜಸ್ಟ್ ಆ ಒಂದು ಟೈಮಲ್ಲಿ ಎಲ್ಲೋ ಒಂದು ಕಡೆ ಹೀರೋಯಿಸಮ್ ಥರ ಫೀಲ್ ಬರಬೇಕು ಅಂಥೇಳಿ ಎಷ್ಟೋ ಜನ ಇಂಪ್ರೆಸ್ ಮಾಡ್ತಾರೆ. ಹುಡುಗಿನೂ ಅದೇ ನಿಜವಾದ ಲವ್ ಅಂದ್ಕೊಡ್ತಾರೆ. ಅವಳಿಗೂ ಕೂಡ ರಿಯಾಲಿಟಿ ಆಫ್ ಲವ್ ಗೊತ್ತಿರಲ್ಲ, ಹುಡುಗನಿಗೂ ಕೂಡ ರಿಯಾಲಿಟಿ ಆಫ್ ಲವ್ ಗೊತ್ತಿಲ್ಲ. ಇಬ್ಬರಿಗೂ ಕೂಡ ಜಸ್ಟ್ ಇಂಪ್ರೆಸ್ಸಲ್ಲಿ ಇವರು ಒಂದಾಗಿರ್ತಾರೆ, ಇದನ್ನೇ ರಿಯಾಲಿಟಿ ಲವ್ ಅಂದ್ಕೊಳ್ತಾರೆ. ಬಟ್ ಇಂಪ್ರೆಸ್ಸಲ್ಲಿ ಒಂದಾಗಿರ್ತಕ್ಕಂಥ ಲವ್ವು 100% ಕಣ್ಣಿರಲ್ಲ ಅಂತೆ ಆಗುತ್ತೆ. ಬಟ್ ಯಾವ ಒಂದು ಲವ್ವು ರಿಯಾಲಿಟಿಲಿ ಆಗುತ್ತಲ್ಲ, ಅಂದರೆ ಕಷ್ಟ ಸುಖ ಜೀವನ ಲೈಫು, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇರುತ್ತೆ ಅವ್ರಿಗೆ. ನೋಡಿ, ನೀವು ಯಾರಿಗಾರು ಪ್ರಪೋಸ್ ಮಾಡಿದ್ರೆ ಅವ್ರು ಸ್ವಲ್ಪ ಟೈಮ್ ತೊಗೊಳ್ತಾರೆ. ಸೊ ಟೈಮ್ ಏನಕ್ಕೆ ತೊಗೊಳ್ತಾರೆ ಅಂತ ಹೇಳಿದ್ರೆ, ನಾಳೆ ಜೀವನ ಏನು, ಇವರೊಟ್ಟಿಗೆ ಹೋದರೆ ಬದುಕನ್ನು ಹಂಚ್ಕೊಂಡ್ರೆ ಹೇಗೆ, ನಾವು ಶಾಶ್ವತವಾಗಿ ಇರೋಕ್ಕೆ ಸಾಧ್ಯನಾ, ಬದುಕು ಹಿಂಗೆ ಇರಲ್ವಲ್ಲ, ಎಲ್ಲ ಥರದ್ದು ಯೋಚನೆ ಮಾಡಿ ಅದಾದಮೇಲೆ ಓಕೆ ಕೊಟ್ಬಿಟ್ಟು ಹೋಗ್ತಾರೆ. ಇದು ವೆರಿ ರೇರ್ ಕೇಸಸ್ ಪೀಪಲ್ಸ್ ಈ ಥರ ಇರುವಂಥದ್ದು. ಅಂದರೆ ರಿಯಾಲಿಟಿನ ಅರ್ಥ ಮಾಡಿಕೊಂಡು ಟೈಮ್ ತೊಗೊಂಡು ಅವರೊಟ್ಟಿಗೆ ಹೆಜ್ಜೆ ಹಾಕಿ ಏನೇ ಪ್ರಾಬ್ಲಮ್ ಅಂದರೂ ಕೂಡ ಅರ್ಥ ಮಾಡ್ಕೊಂಡು ಹೋಗೋ ಕೆಟಗರಿ ಬೇರೆ ಇರ್ತಾರೆ. ಸೊ ಇದು ರಿಯಾಲಿಟಿ ಲವ್. ಸೊ ಈ ರಿಯಾಲಿಟಿ ಲೆವೆಲ್ ಫಸ್ಟೇ ಅವ್ರು ಥಿಂಕ್ ಮಾಡಿ ಹೋಗಿ ಕಾಲಿಟ್ಟಿರ್ತಾರೆ, ಏನೇ ಬಂದರೂ ಕೂಡ ಅವರೊಟ್ಟಿಗೆ ನಾನು ನಿಲ್ತೀನಿ. ಸೊ ಈ ಲವ್ ಗೆಲ್ಲೋ ಶಾಶ್ವತ. ಈ ಲವ್ ಒಳಗಡೆ ನಿಮ್ಮ ಹತ್ರ ದುಡ್ಡು ಇರಲಿ ಇಲ್ಲದೇ ಇರಲಿ ಏನೇ ಇರಲಿ ಸಾಥ್ ಕೊಡ್ತಾರೆ. ಸಾಥ್ ಕೊಟ್ಬಿಟ್ಟು ಲೈಫಲ್ಲಿ ಗೆಲ್ಲೋಣ ಅನ್ನೋದೊಂದು ಫೀಲ್ ಬರುತ್ತೆ. ಯಾವ ಪ್ರೀತಿ ರಿಯಾಲಿಟಿ ಬೇಸ್ ಮೇಲೆ ಇರುತ್ತೋ ಅದು ಲೈಫ್ ಲಾಂಗ್ ಉಳ್ಕೊಳ್ಳುತ್ತೆ. ಯಾವ ಪ್ರೀತಿ ಇಂಪ್ರೆಸ್ ಬೇಸ್ ಮೇಲೆ ಇರುತ್ತೆ ಅದು ಲಾಂಗ್ ಟರ್ಮ್ ಬರಲಿಕ್ಕೆ ಸಾಧ್ಯ ಇಲ್ಲ, ಶಾರ್ಟ್ ಟೈಮಲ್ಲಿ ಅದು ಎಂಡ್ ಆಗ್ಲಿಕ್ಕೆ ಹೋಗುತ್ತೆ. ಸೊ ನೆಕ್ಸ್ಟ್ ಆದರೂ ಅಟ್ಲೀಸ್ಟ್ ಯಾರಿಗಾರು ಅವರು ಪ್ರೀತಿ ವಿಚಾರ ಇಂಪ್ರೆಸ್ ಆಗಿರ್ತಾರೆ, ಅದನ್ನೇ ಪ್ರೀತಿ ಅಂದ್ಕೊಂಡಿರ್ತಾರೆ. ಬಟ್ ದಟ್ ಇಸ್ ನಾಟ್ ಲವ್. ಓಕೆ, ಇಂಪ್ರೆಸ್ ಬೇರೆ, ಅಟ್ರಾಕ್ಟ್ ಬೇರೆ, ಬಟ್ ಪ್ರೀತಿನೇ ಬೇರೆ. ಸೊ ಅದು ಅವ್ರಿಗೆ ಅರ್ಥ ಆಗಬೇಕಂದ್ರೆ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ವಿಡಿಯೋಗೆ ಸಣ್ಣದಾಗಿ ಲೈಕ್ ಮಾಡಿ, ಕಮೆಂಟನ್ನು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಸ್ಮಾಲ್ ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.